ನಮಸ್ಕಾರ. ಇವತ್ತು ಬೆಳಗ್ಗೆ ತಮಿಳುನಾಡು ವಿರುದುನಗರ್ ಹಾಗೆ ನನ್ನ ಜಾಗದಿಂದ ನನ್ನ ಅಭಿಮಾನಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುರುವೇ, ಸತ್ಯಮೇವ ಜಯತೆ, ಸತ್ಯವೇ ಯಾವಾಗಲೂ ಗೆಲ್ಲೋದು, ಸತ್ಯನ ಮುಚ್ಚಿಡಬಾರದು ಹಾಗೆ ಅಂತ ಹೇಳ್ತಾರೆ. ಸತ್ಯ ಹೇಳೋದ್ರಲ್ಲಿ ತೊಂದರೆಗಳು ಆಗತ್ತಲ್ಲ, ನಾವು ಹೇಳೋ ಸತ್ಯದಿಂದ ಇತರರಿಗೆ ನೋವನ್ನು ಉಂಟು ಮಾಡುತ್ತೆ. ಆ ನೋವಿಂದ ಅವನಿಗೇನು ತೊಂದರೆ ಆಗತ್ತೆ, ಅದರ ಪಾಪಕರ್ಮ ನಮಗೆ ಬಂದು ಸೇರುತ್ತಾ? ಯಾವಾಗಲೂ ಸತ್ಯವನ್ನೇ ಮಾತಾಡುವುದ? ಅದ್ಭುತವಾದ ಪ್ರಶ್ನೆ, ಅದ್ಭುತವಾದ ಪ್ರಶ್ನೆ. ಈ ವಿರುದುನಗರ್ ಹಾಗೆಂತನ್ನೋ ಜಾಗದಿಂದ ನನ್ನ ಅಭಿಮಾನಿ ಕೇಳಿರೋ ಪ್ರಶ್ನೆ ಅವರ ಜೀವನದಲ್ಲಿ ಅವರ ಸತ್ಯ ಹೇಳಕ್ ಹೋಗಿ ಅವರಿಗೆ ತುಂಬಾ ನೋವುಗಳನ್ನು ಕೊಟ್ಟಿದೆ ಅಂತ ಕಾಣುತ್ತೆ. ಇರ್ಲಿ, ಅವರು ಕೇಳಿದ್ದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಸಜ್ಜವಾಗಿದ್ದೇನೆ. ಸತ್ಯ, ಸತ್ಯಮೇವ ಜಯತೆ. ಸತ್ಯ ಹೇಳಿದ್ರೆ ಯಾವಾಗಲೂ ಜಯ, ಯಾವಾಗಲೂ ಸತ್ಯವೇ ಗೆಲ್ಲೋದು. ಆದ್ರೆ ಈ ಸತ್ಯವನ್ನ ಏನಕ್ಕೆ ಹೇಳಬೇಕು? ಇದು ನಿಜವಾಗ್ಲೂ ಸತ್ಯವೇ? ಈ ಘಟನೆ ಏನು ಆಗಿದೆ, ಈ ಘಟನೆ ಬಗ್ಗೆ ನನಗೇನು ವಿಷಯ ನನ್ನ ಕಿವಿಗೆ ತಲುಪಿದೆ ಅಥವಾ ನಾನೇನು ನೋಡ್ತಾ ಇದ್ದೀನಿ, ಇದು ನಿಜವಾಗ್ಲೂ ಸತ್ಯವೇ ಹಾಗೆ ಅಂತ ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗಬೇಕು. ಎರಡನೇದು, ನೀವು ಹೇಳೋ ಸತ್ಯದಿಂದ ಯಾವ ವ್ಯಕ್ತಿ ಮೇಲೆ ನೀವು ಪ್ರೀತಿ ಇಟ್ಟಿರ್ತೀರಿ ಆ ಪ್ರೀತಿ ಕಳ್ಕೋಬಾರದು. ಪ್ರೀತಿಯಿಂದ ಆ ವ್ಯಕ್ತಿ ಒಳ್ಳೇದಾಗತ್ತೆ ಅಂತಂದ್ರೆ ಸತ್ಯವನ್ನ ಹೇಳಬಹುದು. ನಾನು ಹೇಳೋದು ನಿಜವಾಗ್ಲೂ ಈ ಜಾಗದಲ್ಲಿ ಬೇಕಾಗಿದೆಯಾ? ಸತ್ಯವನ್ನ ನಾನು ಹೇಳ್ಬೋದಾ ಈ ಟೈಮಲ್ಲಿ? ಈ ಪ್ರಶ್ನೆಗಳಿಗೆ ಹೌದು ನೀವು ಹೇಳಬೇಕು ಹಾಗೆಂತ ನಾವು ಉತ್ತರ ಬಂತು ಅಂದ್ರೆ ನೀವು ಸತ್ಯ ಹೇಳಬಹುದು. ಸತ್ಯಗಳಿಂದ ಎರಡು ತರಹದ ತಾಪತ್ರೆಯ ಇದೆ. ಒಂದು, ನೀವು ಸತ್ಯ ಹೇಳಕ್ ಹೋದ್ರಿ ಅಂದ್ರೆ ಯಾವ ವಿಷಯಗಳಲ್ಲಿ ಯಾರ ಬಗ್ಗೆ ನೀವು ಸತ್ಯವನ್ನು ಹೇಳ್ತೀರಾ ಆ ವ್ಯಕ್ತಿಯನ್ನ ನೀವು ಕಳ್ಕೊಳ್ಳೋ ಸನ್ನಿವೇಶ ಬರ್ಬೋದು. ಆ ವ್ಯಕ್ತಿ ನಿಮ್ಮನ್ನ ದ್ವೇಷ ಮಾಡಬಹುದು. ಆ ವ್ಯಕ್ತಿ ನೀವು ಸತ್ಯ ಹೇಳಿದ್ರಿಂದ ಅವ್ರಿಗೇನು ಬಾಧೆಗಳಾಯ್ತು, ತೊಂದರೆಗಳಾಯ್ತು, ಏನು ಕಷ್ಟಗಳನ್ನು ಅನುಭವಿಸಿರೋ ಸೇರಿಟ್ಕೊಂಡು ನಿಮ್ಮನ್ನ ಅವರು ನಿಮಗೆ ತೊಂದರೆ ಕೊಡಬಹುದು. ಸತ್ಯವನ್ನ ಹೇಳದೆ ಮುಚ್ಚಿಟ್ಟಾಗ ಇಂಡಿವಿಜುವಲ್ ಆಗಿ ಆ ವ್ಯಕ್ತಿಗೆ ಒಳ್ಳೆಯದಾಗಬಹುದು ಅಥವಾ ಆ ವ್ಯಕ್ತಿಗೆ ತೊಂದರೆಗಳಾಗದೇನೆ, ನೋವಾಗದೇನೆ ಇರಬಹುದು. ಆದ್ರಿಂದ ನೀವು ಮುಚ್ಚಿಡೋ ಈ ಸತ್ಯದಿಂದ ಬೇರೆ ಇತರರಿಗೆ ತುಂಬಾ ತೊಂದರೆಗಳಾಗತ್ತೆ ಅಂತ ಅನ್ನೋ ಪಕ್ಷದಲ್ಲಿ ಸತ್ಯವನ್ನ ಹೇಳೋದು ಒಳ್ಳೆಯದು. ಆದರೆ ಸತ್ಯವನ್ನ ಯಾವಾಗ ಹೇಳಬೇಕು, ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು ಹಾಗೆ ಅಂತನೋ ಬುದ್ಧಿವಂತಿಕೆ ಬೇಕು. ಭಗವಂತ ಕೊಟ್ಟಿರೋ ಈ ಜನ್ಮ ತನ್ನರಿವು ಭಗವಂತನರಿವು ಪಡ್ಕೊಂಡು ನೀವು ಮುಕ್ತಿಯನ್ನ ಪಡ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ. ಆದರೆ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಜೀವನವನ್ನ ಸಾಗಿಸಬೇಕು. ನಿಮ್ಮಲ್ಲಿ ಬುದ್ಧಿವಂತಿಕೆ ಇಲ್ಲದೆ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಕಷ್ಟವನ್ನ ಅನುಭವಿಸಬೇಕು. ಸೊ ಸತ್ಯವನ್ನ ಹೇಳೋದಕ್ಕೂ ಬುದ್ಧಿ ಬೇಕು. ನಾನು ಸತ್ಯವಾದಿ, ನನ್ಗೆ ಬುದ್ಧಿ ಬೇಕು, ಬುದ್ಧಿ ಸತ್ಯ ಹೇಳೋದಕ್ಕೆ ಬುದ್ಧಿ ಏನು ಬೇಕಾಗಿದೆ? ಕಣ್ಣಾರ ನೋಡಿದ್ದೀನಿ, ಕಿವಿಯಾರ ಕೇಳಿದ್ದೀನಿ, ಅದು ಸತ್ಯ ಅಂತ ನಂಗೆ ಗೊತ್ತಿದೆ. ಅದು ಹೇಳೋದ್ರಿಂದ ನನಗೇನು ವಿದ್ಯೆ ಬೇಕಾಗಿಲ್ಲ, ಅದಕ್ಕೇನು ಇಂಟೆಲಿಜೆನ್ಸ್ ಬೇಕಾಗಿಲ್ಲ. ಸತ್ಯವನ್ನ ಹೇಳೋದು ಏನು ತಪ್ಪು ಹಾಗೆ ಅಂತ ಕೆಲವರು ಸತ್ಯವನ್ನ ಬೊಗಳ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಅದರಿಂದ ವಿಪರೀತ ತೊಂದರೆಗಳಿಗೆ ಹಾಳಾಗ್ತಾರೆ. ಆ ಸತ್ಯ ಹೇಳೋದ್ರಿಂದ ಅವ್ರಿಗೂ ತೊಂದರೆ ಆಗತ್ತೆ, ಬೇರೆ ಇತರರಿಗೂ ಆ ಸತ್ಯದಿಂದ ತೊಂದರೆ ಆಗುತ್ತೆ. ಸೊ ಇಲ್ಲಿ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಹೆಂಡತಿ
ರೇಷ್ಮೆ ಸೀರೆ ಬೇಕು ಅಂತ ನಿಮ್ಮನ್ನ ಕೇಳ್ತಿದ್ದಾರೆ. ಈಗ ಆ ರೇಷ್ಮೆ ಸೀರೆ ಕೊಡಿಸೋದಕ್ಕೆ ಅವ್ರನ್ನ ಅಂಗಡಿ ಕರ್ಕೊಂಡು ಹೋಗಿದ್ದೀರಾ. ನಿಮಗೂ ನಿಮ್ಮ ಹೆಂಡತಿಗೂ ಯಾವಾಗಲೂ ಈ ಸೀರೆ ಬಟ್ಟೆ ತೆಗೆಯೋದ್ರಲ್ಲಿ ಗಲಾಟೆ. ಯಾಕೆಂದ್ರೆ ನಿಮಗೆ ಇಷ್ಟವಾಗಿದ್ದ ಆಯಮ್ಮಂಗೆ ಇಷ್ಟ ಆಗಲ್ಲ, ಆಯಮ್ಮಂಗೆ ಇಷ್ಟವಾಗಿದ್ದು ನಿಮ್ಗೆ ಇಷ್ಟವಾಗಲ್ಲ. ಇದು ಸುಮಾರು ಸಮಯಗಳಲ್ಲಿ ನಿಮ್ಮಿಬ್ಬರಲ್ಲಿ ಜಗಳ ಬಂದಿದೆ ಅಂತ ಗೊತ್ತಾಗಿರೋದ್ರಿಂದ ನೀವೇನ್ ಮಾಡ್ತೀರಾ, ಆ ಅಮ್ಮ ನೀವು ಸೀರೆ ಸೆಲೆಕ್ಟ್ ಮಾಡಿ ತಗೊಂಬ, ಅದು 4,000ನೋ 5,000ನೋ 8,000ನೋ ನಾನು ದುಡ್ಡು ಕೊಡ್ತೀನಿ, ನಾನು ಹೊರಗಡೆ ಪೇಪರ್ ಓದ್ತಾ ಕೂತಿರ್ತೀನಿ ಬಾಬಾ ಹಂಗೆ ದುಡ್ಡು ಕಳಿಸ್ಬಿಡ್ತೀರಾ. ಆ ಅಮ್ಮ ಏನ್ ಮಾಡುತ್ತೆ, ಒಳಗಡೆ ಹೋಗ್ಬಿಟ್ಟು ಗಲಾಟೆ ಇಲ್ಲದೆ ಒಂದು 50-60 ಸೀರೆಗಳನ್ನ ತೆಗೆದುಹಾಕಿ ಯಾವುದೋ ಒಂದು ಸೀರೆನ ಹಾಕೊಂಡು ಬರುತ್ತೆ. ನೀವು ಆ ಸೀರೆ ನೋಡ್ತೀರಾ, ಆ ಸೀರೆ ಒಂಚೂರು ಚೆನ್ನಾಗಿಲ್ಲ, ಆ ಡಿಸೈನು ನಿಮಗೆ ಇಡಿಸ್ತಾ ಇಲ್ಲ, ಆ ಬಣ್ಣನೂ ಇಡಿಸ್ತಾ ಇಲ್ಲ. ನೀವು ಹೇಳ್ತೀರಾ ನಿಮ್ಮ ಹೆಂಡತಿಗೆ ಸೀರೆ ಚೆನ್ನಾಗಿಲ್ಲ ಅಂತ. ನೀವು ಸೀರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತಿರುಗಿ 1 ಗಂಟೆ ಒಳಗಡೆ ಹೋಗಿ ಹುಡುಕ್ಬಿಟ್ಟು ಇನ್ಯಾವುದೋ ಗರಿ ಸೀರೆ ಹೊತ್ಕೊಂಡ್ಬರ್ತಾರೆ ನಿಮ್ಮ ಹೆಂಡತಿ. ನೀವು ಏನ್ ಮಾಡ್ತೀರಾ, ಹಾಳಾಗು ನಿನ್ನಿಷ್ಟ ನೆನೆ ಬರ ಹಂಗೇನ್ಬಿಟ್ಟು 5,000ನೋ 6,000ನೋ ಕೊಟ್ಬಿಟ್ಟು ಸೀರೆ ಹೊತ್ಕೊಂಡ್ಬಿಡ್ತೀವಿ. ಆ ಸೀರೆ ಕೊಂಡ್ಕೊಂಡಿರೋದಕ್ಕೆ ಕಾರಣ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಉಟ್ಕೋಬೇಕು ಅಂತ ಅಮ್ಮ ಕೊಂಡ್ಕೊಂಡಿದ್ದಾರೆ. ಆ ಸೀರೆನ ಉಟ್ಕೊಂಡು ಹೊರಗೆ ಬರುತ್ತೆ, ಬಂದ್ಬಿಟ್ಟು ನೀವೇ ಹೊರಡಬೇಕು. ಉಟ್ಕೊಂಡಿದ ತಕ್ಷಣ ಹೆಂಗಸರಿಗೆ ಇದೊಂದು, ನಾನು ಉಟ್ಕೊಂಡಿದ್ದೀನಿ ಸೀರೆ ಚೆನ್ನಾಗಿದೆಯಾ ನೋಡಿ ಹಂಗೆ ಅಂತ ಗಂಡಸನ್ನ ಕೇಳೋದು. ಆ ವ್ಯಕ್ತಿಗೆ ಒಂದು ಚೂರು ಇಡಿಸ ಆ ಅಮ್ಮನ ಮುಖಲಕ್ಷಣಕ್ಕೂ ಆ ಅಮ್ಮನ ಚರ್ಮದ ಬಣ್ಣಕ್ಕೂ ಆ ಸೀರೆ ಬಣ್ಣಕ್ಕೂ ಒಂಚೂರು ಕಾಂಬಿನೇಷನ್ ಇಲ್ಲ. ನೀವು ಹೇಳ್ತೀರಾ ಒಂಚೂರು ಚೆನ್ನಾಗಿಲ್ಲ ಅಂತ. ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸೀರೆ ಹೊತ್ಕೊಂಡ್ ಬರ್ಬೇಕು, ಅಥವಾ ಇನ್ನು 1 ಗಂಟೆ ಕಾಲ 2 ಗಂಟೆ ಕಾಲ ಅಮ್ಮ ತಿರುಗಿ ಒಳಗಡೆ ಹೋಗಿ ಡ್ರೆಸ್ ಮಾಡ್ಕೊಳ್ಬೇಕು. ನೀವೇನ್ ಮಾಡ್ತೀರಾ, ಹಾಳಾವಲಿ ಬಾಮ ತುಂಬಾ ಚೆನ್ನಾಗಿದೆ, ತುಂಬಾ ಲಕ್ಷಣವಾಗಿ ಕಾಣುತ್ತೆ ಅಂದ್ಬಿಡ್ತೀರಾ. ಸೀರೆ ಚೆನ್ನಾಗಿದ್ರು ಲೋಕದಲ್ಲಿರೋರೆಲ್ಲ ನೋಡ್ತಾರೆ, ಸೀರೆ ಚೆನ್ನಾಗಿಲ್ಲ ಅಂತಂದ್ರೂ ಲೋಕದಲ್ಲಿ ನೋಡ್ತಾರೆ. ಸೊ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಆ ಅಮ್ಮನ ಹೊಗಳೋದ್ರಿಂದ ಅಥವಾ ಆ ಅಮ್ಮ ಹುಟ್ಟಿರೋ ಸೀರೆನ ಚೆನ್ನಾಗಿದೆ ಅಂತ ಹೇಳೋದ್ರಿಂದ, ಸುಳ್ಳು ಹೇಳೋದ್ರಿಂದ ಯಾರಿಗೂ ಏನು ತೊಂದರೆ ಬಂದಿಲ್ಲ. ಆ ಅಮ್ಮನಿಗೂ ಮನಸ್ಸಿಗೆ ಆನಂದ ಆಗೋಯ್ತು. ಸೊ ಈ ತರದ ಸುಳ್ಳುಗಳನ್ನ ಹೇಳೋದು ತಪ್ಪಿಲ್ಲ. ಅಲ್ಲಿ ನೀವು ಸತ್ಯವನ್ನ ಹೇಳಿದ್ರೆ ಘರ್ಷಣೆ ಆಗುತ್ತೆ. ಸೊ ಅಲ್ಲಿ ಸತ್ಯ ಹೇಳೋ ಅವಶ್ಯಕತೆ ಇಲ್ಲ. ಇದು ಡಿಪ್ಲೊಮಸಿ. ಅಡಿಗೆ ಮಾಡಿರ್ತಾಳೆ ದಿನನಿತ್ಯ ಎಲ್ಲಾ ಮನೆಯಲ್ಲೂ ಇದು ಕಾಮನ್ನು. ಹುಣಸೆ ಹಣ್ಣು ಹಾಕಿಲ್ಲ ಸರಿಗಿಲ್ಲ, ಹುಳಿ ಇಲ್ಲ, ಖಾರ ಸರಿ ಇಲ್ಲ, ಅಥವಾ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದಿ ಹಂಗೆ ಅಂತ ದಿನನಿತ್ಯ ನೀವು ಅಡಿಗೆ ವಿಚಾರದಲ್ಲಿ ಹೆಂಗಸರನ್ನ ಏನಾದ್ರು ಹೇಳ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ದ್ವೇಷ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಚೆನ್ನಾಗಿಲ್ಲದೆ ಹೋದ್ರು ನಳಪಾಕ ತುಂಬಾ ಚೆನ್ನಾಗಿದೆ, ಸುಳ್ಳು ಹೇಳೋದು ತಪ್ಪಿಲ್ಲ, ಯಾರು ಏನು ಅಲ್ಲಿಂದ ಬಾಧೆ ಏನೂ ಇಲ್ಲ. ಸೊ ಅದರಿಂದ ನೀವು ಸುಳ್ಳು ಹೇಳ್ಬೋದು, ನಿಜ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಶುಗರ್ ಕೋಟಿಂಗ್ ಅಂತ ಹೇಳ್ತಾರೆ. ಜೀವನ ಒಂದು ಡಿಪ್ಲೊಮಸಿ. ಎಲ್ಲಿ ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಯಾವ ತರ ಹೇಳಿದ್ರೆ ಏನಾಗುತ್ತೆ ಅಂತ ಆ ಬುದ್ಧಿವಂತಿಕೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಿಮಗೆ ಯಾವಾಗ್ಲೂ ಯಾವುದು ತೊಂದರೆ ಆಗೋದೇ ಇಲ್ಲ. ಜನಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ನೀವು ತಿಳ್ಕೋಬೇಕು. ನಿಜವನ್ನ ಸತ್ಯವನ್ನ ಎಲ್ಲಾ ಜಾಗದಲ್ಲೂ ಇದ್ದಿದ್ದನ್ನ ಇದ್ದಾಗೆ ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಸತ್ಯಗಳು ಹೇಳೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಹಾಗೆ ಅಂತಂದ್ರೆ ಮಾತ್ರ ನೀವು ಸತ್ಯನ ಹೇಳ್ಬೋದು. ನೀವು ಹೇಳೋ ಆ ಸುಳ್ಳಿಂದ ಇತರರಿಗೆ ಬೇಕಾಷ್ಟು ಕಷ್ಟಗಳು ತೊಂದರೆಗಳಾಗತ್ತೆ ಅಂತ ಅನ್ನೋದ್ರಿಂದ ನೀವು ಟೈಮಿಗೆ ತಕ್ಕಂತೆ ಜಾಗಕ್ಕೆ ತಕ್ಕಂತೆ ಸತ್ಯವನ್ನ ಹೇಳೋದು ತಪ್ಪಿಲ್ಲ. ನೀವು ಹೇಳೋ ಸತ್ಯದಿಂದ ನಿಮ್ಮ ದೇಹಕ್ಕೂ ನಿಮ್ಮ ಜೀವನಕ್ಕೂ ಏನೋ ತೊಂದರೆ ಆಗೋದಿಲ್ಲ ಅಂತಂದ್ರೆ ನೀವು ಸತ್ಯವನ್ನ ಧೈರ್ಯವಾಗಿ ಎಲ್ಲರ ಮಧ್ಯೆಯಲ್ಲೂ ಹೇಳ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬರು ಒಂದು ಕೊಲೆ ಮಾಡಿದ್ದಾರೆ, ಬೇಕಾದ ಜನಗಳನ್ನ ಅಪ್ಪ ಕೊಲೆ ಮಾಡಿ ನೀವು ಯಾವುದೋ ಒಂದು ಘಟನೆ ನಡೆದಾಗ ಆ ಜಾಗದಲ್ಲಿದ್ದು ನೀವು ನೋಡಿದ್ದೀರಾ ಅಂತ ಐ ವಿಟ್ನೆಸ್ ಹಾಕ್ಬಿಟ್ಟಿದ್ದಾರೆ. ನೀವು ಹೇಳೋ ಈ ವಿಟ್ನೆಸ್ ಇಂದ ಬೇಕಾದ ಜನಗಳಿಗೆ ಒಳ್ಳೇದಾಗತ್ತೆ ಅಂತ ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ಕೋರ್ಟ್ ಅಲ್ಲಿ ಹೋಗಿ ಆ ಸತ್ಯವನ್ನು ಹೇಳೋದು ತಪ್ಪಿಲ್ಲ. ಆದರೆ ನೀವು ಹೇಳೋ ಸತ್ಯದಿಂದ ಹೇಳಿ ಹೊರಗಡೆ ಬಂದಾಗ ನಿಮಗೆ ಆ ಜನಕ್ಕೆ ಸಂಬಂಧಪಟ್ಟವ್ರು ಯಾರು ನಿಮ್ಮನ್ನು ಏನು ಮಾಡೋದಿಲ್ಲ ಅಂತ ಗೊತ್ತಾದಾಗ ಸೆಕ್ಯೂರಿಟಿ ಇಟ್ಕೊಂಡು ಸಪೋರ್ಟ್ ಇಟ್ಕೊಂಡು ಗವರ್ಮೆಂಟ್ ಸಲಹೆಯನ್ನು ತಗೊಂಡು ನೀವು ನಿಜನ್ನ ಹೇಳೋದು ಯಾವುದೇ ತಪ್ಪು ಆಗೋದಿಲ್ಲ. ಯಾವಾಗಲೂ ಸತ್ಯವೇ ಗೆಲ್ಲುತ್ತೆ ಅಂತಾರೆ. ಸತ್ಯಗಳಿಂದ ಸುಮಾರು ಜಾಗದಲ್ಲಿ ಘರ್ಷಣೆಗಳಾಗಿದೆ. ಮಹಾತ್ಮ ಗಾಂಧಿ ಸತ್ಯನ ಪರಿಪಾಲನೆ ಮಾಡಕ್ ಹೋಗಿ ಎಷ್ಟೆಲ್ಲ ಒದ್ದಾಡಿದ್ದಾರೆ ನಿಮಗೆ ಗೊತ್ತಿರಬೇಕು. ಆದರೆ ಸತ್ಯವೇ ಗೆಲ್ಲಿತು. ಅದೇ ತರ ನಳ ಮಹಾರಾಜ ಸತ್ಯನ ಹೇಳಕ್ ಹೋಗಿ ಎಷ್ಟೆಲ್ಲ ಕಳ್ಕೊಂಡ, ಎಷ್ಟೆಲ್ಲ ಒದ್ದಾಡಿದಾನ ಯಪ್ಪ. ಇಲ್ಲಿ ಏನ್ ಗೊತ್ತಾಗತ್ತೆ ಅಂತಂದ್ರೆ ಸತ್ಯವನ್ನ ಪರಿಪಾಲನೆ ಮಾಡಬೇಕು, ಸತ್ಯವನ್ನ ಹೇಳಬೇಕು ಅಂತಂದ್ರೆ ನಿಮ್ಮಲ್ಲಿ ಅಸಾಧ್ಯವಾದ ವೈರಾಗ್ಯ ಸಂಕಲ್ಪ ನಿಮ್ಮಲ್ಲಿ ಇತ್ತು ಅಂದ್ರೆ ಮಾತ್ರ ನೀವು ಸತ್ಯವನ್ನ ಧೈರ್ಯವಾಗಿ ಹೊರಗಡೆ ಹೇಳಕ್ ಆಗತ್ತೆ. ಇಲ್ಲದೆ ಇದ್ರೆ ಸತ್ಯವನ್ನ ಹೇಳಕ್ ಆಗುದಿಲ್ಲ. ಸತ್ಯವನ್ನ ಹೇಳಲೇಬೇಕು, ಟೈಮ್ ಬಂದಾಗ ಹೇಳಬೇಕು. ಅದರಿಂದ ಯಾವಾಗಲೂ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಂದ್ರೆ ಅದನ್ನು ಮುಚ್ಚಿಡೋದು
ತೊಂದರೆ ಇಲ್ಲ. ಕೆಲವು ಸಮಯದಲ್ಲಿ ನೋಡಿ, ನೀವು ಆ ಸತ್ಯದ ತಲೆ ಹೊಡೆದವರಿಗೆ ಸುಳ್ಳನ್ನು ಹೇಳ್ತಾರೆ, ಆ ಜಾಗದಲ್ಲಿ ಸುಳ್ಳು ಗೆಲ್ಲುತ್ತೆ. ಆದ್ರೆ ನೀವು ಹೇಳೋ ಆ ಸುಳ್ಳಿಂದ ಇತರರಿಗೆ ತೊಂದರೆ ಆಗೋದಿಲ್ಲ ಅಂತ ನೀವು ಹೇಳೋದೇನು ತಪ್ಪಿಲ್ಲ. ಒಂದು ಮಹಿಳೆ ಯಾವುದೋ ಒಂದು ಕ್ಲಬ್ ಅಲ್ಲಿ ಯಾರೋ ಒಂದು ಯುವಕನ ಜೊತೆಗೆ ಎಣ್ಣೆ ಹೊಡಿತಾ ಕೂತಿದ್ದಾಳೆ ಅಂತ ಇಟ್ಕೊಳ್ಳಿ. ಅವ್ರು ತುಂಬಾ ನಿಮಗೆ ಬೇಕಾದವರು, ಆತ್ಮೀಯದವರು. ಆ ಯಮನ ಹತ್ರ ಹೋಗ್ಬಿಟ್ಟು, ಏನಮ್ಮ ನೀ ಮಾಡ್ತಿರೋ ಸರಿನಾ, ನಿನ್ ಗಂಡಂಗೆ ದ್ರೋಹ ಮಾಡ್ತಿಲ್ವಾ, ಇದೇ ರೀತಿ ನೀನು ಮಾಡ್ತಿದ್ದಂದ್ರೆ ಖಂಡಿತವಾಗ್ಲ ನಿನ್ ಗಂಡಗೆ ಹೋಗಿ ಹೇಳ್ತೀನಿ ಅಂತಂದ್ರೆ ಏನಾಗ್ಬೋದು? ಆ ಹೆಂಗಸಿಗೆ ಆ ಯುವಕ ಬೇಕು, ಎಣ್ಣೆ ಹೊಡಿಯೋದು ಬೇಕು, ಆ ಕ್ಲಬ್ ಬೇಕು, ಸಂತೋಷ ಬೇಕು, ಆನಂದ ಬೇಕು. ಇದಕ್ಕೆ ಅಡ್ಡ ನೀವು ಬರ್ತೀನಿ ಗೊತ್ತಾಗ್ತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಮಾಡ್ಬಿಡ್ತಾರೆ. ಸೊ ಸನ್ನಿವೇಶಗಳು, ಸಿಚುವೇಶನ್ಗಳು ನಿಮಗೇನು ತೊಂದರೆ ಕೊಡದೇನೆ, ಇತರರಿಗೇನು ತೊಂದರೆ ಕೊಡದೇನೆ ಇರೋ ಹಾಗಿದ್ರೆ ನೀವು ಖಂಡಿತವಾಗ್ಲೂ ಸತ್ಯವನ್ನು ಹೇಳಬಹುದು, ಸುಳ್ಳನ್ನು ಹೇಳಬಹುದು. ಏನು ಈ ತರ ಒಗಟು ಹೇಳ್ದಂಗೆ ಎರಡನ್ನೂ ಹೇಳ್ತೀರಿ ಅಂತಂದ್ರೆ, ನಿಮ್ಮ ಸುಳ್ಳಿಂದ ಯಾವ ಒಂದು ಇಂಡಿವಿಜುವಲ್ ವ್ಯಕ್ತಿಗೂ ಮನಸ್ಸಿಗೆ ನೋವನ್ನು ಕೊಡಬಾರದು. ಆ ಹೇಳೋ ಸುಳ್ಳಿಂದ ಬೇರೆ ಯಾರಿಗೂ ಯಾವುದೇ ತೊಂದರೆ ಆಗಬಾರದು. ಅದು ಪ್ರೆಸೆಂಟ್ ಅಲ್ಲೋ ಅಥವಾ ಮುಂದೆ ಫ್ಯೂಚರ್ ಅಲ್ಲೋ ಯಾರಿಗೂ ಯಾವ ತರ ತೊಂದರೆಯನ್ನು ಕೊಡೋದಿಲ್ಲ ಅಂತಂದ್ರೆ ನೀವು ಸುಳ್ಳನ್ನು ಹೇಳಬಹುದು. 8,000 ಸುಳ್ಳನ್ನು ಹೇಳಿದ್ರು ತೊಂದರೆ ಇಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ಎಷ್ಟು ಅಪರಾಧ, ಎಷ್ಟು ಪಾಪ ಹೇಳಿ ಮಾಡಬಹುದಾ? ಆದ್ರೆ ಇದು ಬಂದ್ಬಿಟ್ಟಿದೆ. ಇದು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವುದು. ಅದರಿಂದ ಸುಳ್ಳು ಹೇಳ್ಬೋದು, ತೊಂದರೆ ಇಲ್ಲ ಅಂತನೋ ಒಂದು ಸತ್ಯ ನಿಮಗೆ ಗೊತ್ತಾದಾಗ ಸುಳ್ಳನ್ನೇ ಹೇಳ್ಬೋದು. ಆದ್ರೆ ನೀವು ಹೇಳೋ ಸುಳ್ಳಿಂದ ಸುಮಾರು ಜನಕ್ಕೆ ತೊಂದರೆ ಆಗತ್ತೆ ಅಂತಂದ್ರೆ ಸತ್ಯವನ್ನೇ ಹೇಳಬೇಕು. ಆದ್ರೆ ಸತ್ಯವನ್ನು ಯಾವಾಗ ಹೇಳಬೇಕು, ಹೇಗೆ ಹೇಳಬೇಕು ಅಂತ ಅನ್ನೋದಿದೆ. ನಿಮ್ಮ ಸೇಫ್ಟಿ ಸೆಕ್ಯೂರಿಟಿ ನೋಡಿಕೊಂಡು ಸತ್ಯವನ್ನು ಹೇಳಬೇಕು. ಇದೊಂದು ಕಲೆ. ಈ ಸತ್ಯವನ್ನ ಹೇಳೋದು, ಮುಚ್ಚಿಡೋದು ಒಂದು ಕಲೆ. ಈ ಕಲೆ ಯಾರಿಗೆ ಗೊತ್ತಿರುತ್ತೆ ಅವರು ಸಂತೋಷವಾಗಿ, ಆನಂದವಾಗಿ ಬದುಕ್ತಾರೆ. ಸುಳ್ಳು ಹೇಳುವ ಸಮಯದಲ್ಲಿ ಸುಳ್ಳು ಹೇಳಲೇಬೇಕು, ಸತ್ಯ ಹೇಳುವ ಸಮಯದಲ್ಲಿ ಸತ್ಯ ಹೇಳಲೇಬೇಕು. ಯಾವಾಗಲೂ ಸತ್ಯವನ್ನ ಹೇಳಬಾರದು. ಸತ್ಯ ಹೇಳಿದ್ರೆ ನಿಮ್ಮನ್ನು ದೂರ ಮಾಡಿಬಿಡ್ತಾರೆ. ಸತ್ಯವಾದಿಗಳನ್ನ ಯಾರಿಗೂ ಹಿಡಿಸೋದಿಲ್ಲ. ಸತ್ಯವಾದಿಗಳಿಗೆ ತುಂಬಾ ಕಷ್ಟ, ಸೋದರಿಗಳು ಜಾಸ್ತಿ. ಅದರಿಂದ ಬುದ್ಧಿನೂ ಉಪಯೋಗಿಸಬೇಕಾಗತ್ತೆ. ಡಿಪ್ಲೊಮಸಿ ಅದಿತ್ತು ಅಂತಂದ್ರೆ ಜೀವನದಲ್ಲಿ ಆನಂದವನ್ನು ಕಾಣಬಹುದು. ಆ ವಿರುದುನಗರ್ ಅಭಿಮಾನಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ತಿಳ್ಕೊಂಡಿದ್ದೀನಿ. ನಮಸ್ತೆ.